ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತಾಲೂಕು ಅಧ್ಯಕ್ಷರಾದ ಶ್ರೀ ದತ್ತಾತ್ರೇಯ ಹರಿಜನ್ ಇವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಎಸ್ ವೀಕ್ಷಕರೇ, ಅಫ್ಜಲ್ಪುರ ಪಟ್ಟಣದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಭೂವಿ ಸಮಾಜದ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಲೆಗೈದ ದಲಿತ ಮಹಿಳೆಗೆ ನ್ಯಾಯ ದೊರಕಿಸಿಕೊಡುವಂತೆ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ತಾಲೂಕು ಅಧ್ಯಕ್ಷರಾದ ಶ್ರೀ ದತ್ತಾತ್ರೇಯ ಹರಿಜನ್ ಇವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ದಲಿತ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗೈದಿರುವ ಆರೋಪಿಗೆ ತಕ್ಷಣವೇ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು. ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯ ಕುಟುಂಬಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ 5 ಲಕ್ಷ ರೂಪಾಯಿ ಪರಿಹಾರ ಒದಗಿಸಬೇಕು. ನೊಂದ ಕುಟುಂಬಕ್ಕೆ ಸರ್ಕಾರ ನೌಕರಿ ನೀಡಬೇಕು. ಕುಟುಂಬಕ್ಕೆ ಪೊಲೀಸ್ ಭದ್ರತೆ ಒದಗಿಸಿ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ನೊಂದ ಕುಟುಂಬಕ್ಕೆ ಮನೆಗೆ ಭೇಟಿ ನೀಡಿ ಧೈರ್ಯ ತುಂಬಬೇಕು. ರಾಜ್ಯದಲ್ಲಿ ಯಾವುದೇ ಅಹಿತಕರ ಘಟನೆಯಾಗದಂತೆ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಅಫ್ಜಲ್ಪುರ ತಾಲೂಕಿನ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಶ್ರೀ ಸಮಾಜ ಕಲ್ಯಾಣ ಮಂತ್ರಿಗಳಾದ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ನಾಟಿಕರ್, ತಾಲೂಕು ಅಧ್ಯಕ್ಷರಾದ ದತ್ತಾತ್ರೇಯ ಹರಿಜನ್, ವಿಜಯಕುಮಾರ್ ನಾಟಿಕರ್, ಪ್ರಭು ಗಾಡಿವಡ್ಡರ್, ಅನಿಲ್ ಗಾಡಿವಡ್ಡರ್, ಸಿದ್ದು ಮಲ್ಲಾಬಾದ್, ಮನೋಹರ್ ಗತ್ತರ್ಗ, ಮನೋಹರ್ ಸುರುಗೆ, ತಿಪ್ಪಣ್ಣ ಕಾಂಬ್ಳೆ, ಪರಶುರಾಮ್ ಸೋನಿ ಸೇರಿದಂತೆ ಅನೇಕ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಇವತ್ತಿನ ದಿವಸ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಹೆಣ್ಣು ಮಗಳಿಗೆ ಬೋಯಿ ಸಮಾಜದ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿರ್ತಕ್ಕ ಇವತ್ತಿನ ದಿವಸ ಬಸವೇಶ್ವರ ಸರ್ಕಾರದಿಂದ ಇವತ್ತು ತಹಸೀಲ್ದಾರ್ ಆಫೀಸರ್ಗೆ ಇವತ್ತು ಇಲ್ಲಿ ಬಂದು ಮನವಿ ಪತ್ರ ಒಪ್ಪಿಸಲಿಕ್ಕೆ ನಾವು ಬಂದಿದ್ದಾಗಿದೆ. ಇವತ್ತಿನ ದಿವಸ ನಮ್ಮ ಸಾಹೇಬರು ನಮ್ಮ ಮಾರಿ ಮುಂದೆ ನಿಂತಿದ್ದಾರೆ. ಇವತ್ತಿನ ದಿವಸ ನಮ್ಮ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನಾವು ಇವತ್ತಿನ ದಿವಸ ನಮ್ಮ ತಾಲೂಕಿನ ದಂಡಾಧಿಕಾರಿಗೆ ಇವತ್ತಿನ ದಿವಸ ನಾವು ಭಾಳಷ್ಟು ಮನವಿ ಮಾಡಿಕೊಂಡು ವಿಚಾರಣೆ ಇದೆ. ಇವತ್ತು ಯಾಕಪ್ಪ ಅಂದರೆ ಇನ್ನೂ ಹೆಣ್ಣು ಮಕ್ಕಳಿಗೆ ಇದೇ ಥರ ಬಹಳ ಥರ ಅನ್ಯಾಯ ಆಗ್ತದೆ. ಅನ್ಯಾಯ ಆಗಬಾರ್ದು ಅಂತ ನಮ್ಮ ಎಲ್ಲರ ನಮ್ಮ ಹಿಂದೆ ಎಲ್ಲ ಜನರು ಇರ್ತಾರೆ, ನಮ್ಮ ಅಕ್ಕಂದೇರು ಇದ್ದಾರೆ, ಎಲ್ಲರ ಮನೆಯಲ್ಲಿ ತಂಗಿಯಂದರು ಇದ್ದಾರೆ. ಎಲ್ಲರೂ ಇವತ್ತಿನ ದಿವಸ ತನಿ ಕೂಡಿ ಇವತ್ತಿನ ದಿವಸ ಇಲ್ಲಿ ನಾವು ನ್ಯಾಯ ಕೇಳಕ್ಕೆ ಬಂದಿದ್ದಾಗಿದೆ. ಇವತ್ತು ನಮಗೆ ನ್ಯಾಯ ಸಿಗಬೇಕು. ಅವರ ಆರೋಪಿಗಳಿಗೆ ಇವತ್ತಿನ ದಿವಸ ನಮ್ಮ ಹೆಣ್ಣು ಮಗಳ ಮೇಲೆ ಅನ್ಯಾಯ ಮಾಡಿದಂಥ ಅವರಿಗೆ ಇವತ್ತಿನ ದಿವಸ ಬಹಳ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಗಿದೆ ಅಂತ ನಾನು ಇವತ್ತು ತಹಸೀಲ್ದಾರ್ ಸಾಹೇಬರಿಗೆ ಇವತ್ತು ಮನವಿ ಮಾಡಿಕೊಂಡು ನಾನು ಮನವಿ ಪತ್ರವನ್ನು ಕೊಡಕ್ಕೆ ಬಂದಿದ್ದೀನಿ. ಪಾರ್ಟಿ ಅಧ್ಯಕ್ಷರಿಗೆ ಧನ್ಯವಾದ.